ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ. ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ರು, ಕುಡಿಯೋ ನೀರಿನ ಮೇಲೆ ಕಸದ ಮೇಲೆ ಒಟ್ಟು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಟ್ಟಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ. ಈ ರೀತಿ ಹಿಂದೂ ವಿರೋಧಿ, ಬಡವರ ವಿರೋಧಿ, ರೈತರು ಕಂಗಾಲಾಗಿದ್ದಾರೆ. ಸರಿಯಾದ ರೀತಿ ವಿದ್ಯುತ್ ಕೊಡ್ತಾ ಇಲ್ಲ, ಬೆಳೆದಂತ ಬೆಳೆಗೆ ನೀರು ಹಾಯಿಸೋಕ್ಕೂ ಕೂಡ ರೈತರಿಗೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗೇನೆ ನಾವು ಇವತ್ತು ಜನರೇನು ಆಕ್ರೋಶ ಭರಿತರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಹಾಗಾಗಿ ಜನರ ಪರವಾಗಿ ನಾವು ಧ್ವನಿ ಎತ್ತಬೇಕು. ಜನರು ಸಂಕಷ್ಟದಲ್ಲಿದ್ದಾಗ ಅವರು ಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಬಹಳ ಯಶಸ್ವಿಯಾಗಿ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ. ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಆದರೆ ಅದರ ಹೊರೆಯನ್ನ ಜನರ ಮೇಲೆ ಹಾಕಿಲ್ಲ. 2 ರೂಪಾಯಿ ಜಾಸ್ತಿ ಆದ್ರೂ ಕೂಡ ತೈಲ ಕಂಪನಿಗಳು ಅದನ್ನ ಭರಿಸ್ತಾ ಇದ್ದಾರೆ. ಇವತ್ತು ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ 23 ಮಾರ್ಚ್ 2020-23ರಲ್ಲಿ ಸಿಲಿಂಡರ್ ಬೆಲೆ 1107 ರೂಪಾಯಿ ಇತ್ತು. 1107 ರೂಪಾಯಿ ಇತ್ತು. ಇವತ್ತೆಷ್ಟಿದೆ? 850 ರೂಪಾಯಿ ಇದೆ. 50 ರೂಪಾಯಿ ಜಾಸ್ತಿ ಮಾಡಿದ್ಮೇಲೂ ಕೂಡ, ಅಂದ್ರೆ ಅವತ್ತನೇ ಮೋದಿ ಸರ್ಕಾರ 300 ರೂಪಾಯಿಗಿಂತ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಇವತ್ತು ಕೇಂದ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ನೀವು 50 ಅಗತ್ಯ ವಸ್ತುಗಳ ಬೆಲೆನ ಜಾಸ್ತಿ ಮಾಡಿದ್ರಲ್ಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಅಷ್ಟು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಹಣ ಎಲ್ಲಿ ಹೋಗ್ತಾ ಇದೆ? ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ? ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಸರ್ಕಾರಿ ನೌಕರಿ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಪೊಲೀಸರಿಗೆ ವಿಚಾರಿಸಿ, 1ನೇ ತಾರೀಕು ಸಂಬಳ ಕೊಡಬೇಕಾಗಿತ್ತು, 7ನೇ ತಾರೀಕು ಆದ್ರೂ ಕೂಡ ಪೊಲೀಸ್ ಇಲಾಖೆಗೆ ಇನ್ನೂ ಕೂಡ ಸಂಬಳ ಕೊಡಕ್ ಆಗಿಲ್ಲ. ಇವ್ರ ಯೋಗ್ಯತೆಗೆ ಶಿಕ್ಷಕರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ದಿವಾಲಿ ಎತ್ತ ಸಾಗ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ. ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರನು ಕೂಡ ದಿವಾಲಿ ಆಗಿದೆ. ತೆಲಂಗಾಣದಲ್ಲೂ ಕೂಡ ಸರ್ಕಾರಿ ನೌಕರಿ ಸಂಬಳ ಕೊಡಕ್ ಆಗ್ತಾ ಇಲ್ಲ ಅಂತ ಸ್ವತಃ ಅಲ್ಲಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇಲ್ಲ ಅಷ್ಟೇ, ಆದ್ರೆ ಬರೆ ಎಳಿತಕ್ಕಂಥ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ. UPA ಸರ್ಕಾರ ಆದಾಗ 85,000 ಕೋಟಿ ಕೊಟ್ಟಿದ್ರು 10 ವರ್ಷದಲ್ಲಿ. ನರೇಂದ್ರ ಮೋದಿಜಿ NDA ಸರ್ಕಾರ ಬಂದ್ಮೇಲೆ 2,85,000 ಕೋಟಿ ನೀಡಿದ್ದಾರೆ. 1,00,000 ಕೋಟಿ ಬಂದರೂ ಕೂಡ ಆ ಹಣವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ಜಲ್ ಜೀವನ್ ಮಿಷನ್, ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ, ಪ್ರತಿ ಮನೆಗೂ ಕೂಡ ಒಳ್ಳೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂದ್ರೆ ಅಂತ ಕಾರ್ಯಕ್ರಮಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಏನ್ ಅನುದಾನ ತಗೊಂಡು ಏನ್ ಮಾಡ್ತೀರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕಾಯ್ತು? ಯಾಕೆ 100 ಕೋಟಿ ತೆಲಂಗಾಣ ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಡ್ರಾ ಮಾಡಿಕೊಂಡ್ರು? ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಲೂಟಿಕೋರ ಸರ್ಕಾರ ಇದೆ. ಏನೇ ಅನುದಾನ ಬಂದ್ರು ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ ಅಷ್ಟೇ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.